ದಿನಾಂಕ 26/9/2025 ಚಾಮುಂಡಿ ಬೆಟ್ಟದಲ್ಲಿ ಏನು KSRTC ದುರ್ಘಟನೆ ನಡೀತು. ಆ ದುರ್ಘಟನೆಯಲ್ಲಿ ನಮ್ಮ ತಂದೆಯವರಾದಂಥ ಚಿಕ್ಕಬಸವೇಗೌಡರು ಮರಣ ಹೊಂದಿದ್ದಾರೆ. ಇದನ್ನು ಪೊಲೀಸ್ ಇಲಾಖೆಯವರಾಗಲಿ ಅಥವಾ KSRTC ಅವರಾಗಲಿ ಯಾರೂ ಕೂಡ ಕಾಳಜಿ ವಹಿಸದೆ ನಿಗಾ ವಹಿಸದೆ 26ನೇ ತಾರೀಕು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ 27ನೇ ತಾರೀಕು ನಮಗೆ ಪೊಲೀಸ್ ಸ್ಟೇಷನಿಂದ ಇನ್ಸ್ಪೆಕ್ಟ್ರು ಫೋನ್ ಮಾಡಿ ನಿಮ್ಮ ತಂದೆಯವರು ಮರಣ ಹೊಂದಿದ್ದಾರೆ ಅಂತ ನಮ್ಗೆ ತಿಳಿಸಿದ್ದಾರೆ. ಒಂದು ದಿನ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಿದ್ದಿದ್ರು ಕೂಡ ನಮ್ಮ ತಂದೆಯವ್ರ ಶವನ ಯಾರೂ ಕೂಡ ನಿಗಾ ವಹಿಸಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರಾಗಿರೋರ ಮೇಲೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ದಿನಾಂಕ 26/9/2025 ಚಾಮುಂಡಿ ಬೆಟ್ಟದಲ್ಲಿ ಏನು KSRTC ದುರ್ಘಟನೆ ನಡೀತು. ಆ ದುರ್ಘಟನೆಯಲ್ಲಿ ನಮ್ಮ ತಂದೆಯವರಾದಂಥ ಚಿಕ್ಕಬಸವೇಗೌಡರು ಮರಣ ಹೊಂದಿದ್ದಾರೆ. ಇದನ್ನು ಪೊಲೀಸ್ ಇಲಾಖೆಯವರಾಗಲಿ ಅಥವಾ KSRTC ಅವರಾಗಲಿ ಯಾರೂ ಕೂಡ ಕಾಳಜಿ ವಹಿಸದೆ ನಿಗಾ ವಹಿಸದೆ 26ನೇ ತಾರೀಕು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ 27ನೇ ತಾರೀಕು ನಮಗೆ ಪೊಲೀಸ್ ಸ್ಟೇಷನಿಂದ ಇನ್ಸ್ಪೆಕ್ಟ್ರು ಫೋನ್ ಮಾಡಿ ನಿಮ್ಮ ತಂದೆಯವರು ಮರಣ ಹೊಂದಿದ್ದಾರೆ ಅಂತ ನಮ್ಗೆ ತಿಳಿಸಿದ್ದಾರೆ. ಒಂದು ದಿನ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಿದ್ದಿದ್ರು ಕೂಡ ನಮ್ಮ ತಂದೆಯವ್ರ ಶವನ ಯಾರೂ ಕೂಡ ನಿಗಾ ವಹಿಸಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರಾಗಿರೋರ ಮೇಲೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ದಿನಾಂಕ 26/9/2025 ಚಾಮುಂಡಿ ಬೆಟ್ಟದಲ್ಲಿ ಏನು KSRTC ದುರ್ಘಟನೆ ನಡೀತು. ಆ ದುರ್ಘಟನೆಯಲ್ಲಿ ನಮ್ಮ ತಂದೆಯವರಾದಂಥ ಚಿಕ್ಕಬಸವೇಗೌಡರು ಮರಣ ಹೊಂದಿದ್ದಾರೆ. ಇದನ್ನು ಪೊಲೀಸ್ ಇಲಾಖೆಯವರಾಗಲಿ ಅಥವಾ KSRTC ಅವರಾಗಲಿ ಯಾರೂ ಕೂಡ ಕಾಳಜಿ ವಹಿಸದೆ ನಿಗಾ ವಹಿಸದೆ 26ನೇ ತಾರೀಕು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ 27ನೇ ತಾರೀಕು ನಮಗೆ ಪೊಲೀಸ್ ಸ್ಟೇಷನಿಂದ ಇನ್ಸ್ಪೆಕ್ಟ್ರು ಫೋನ್ ಮಾಡಿ ನಿಮ್ಮ ತಂದೆಯವರು ಮರಣ ಹೊಂದಿದ್ದಾರೆ ಅಂತ ನಮ್ಗೆ ತಿಳಿಸಿದ್ದಾರೆ. ಒಂದು ದಿನ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಿದ್ದಿದ್ರು ಕೂಡ ನಮ್ಮ ತಂದೆಯವ್ರ ಶವನ ಯಾರೂ ಕೂಡ ನಿಗಾ ವಹಿಸಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರಾಗಿರೋರ ಮೇಲೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ